ಮಾನವರಿಗಾಗಿ, ಮಾನವರ ಪಾಪಗಳಿಗಾಗಿ ಮನುಷ್ಯನಾಗಿ ಬಂದ ಸೃಷ್ಟಿಕರ್ತನಾದ ದೇವರಿಗೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಮಾಧಾನ ಉಂಟಾಗಲಿ. ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಬನ್ನಿ, ಮತ್ತೊಂದು ಸಂದೇಶವನ್ನು, ಕ್ರಿಸ್ತ ಜಯಂತಿಯ ಕುರಿತು ಮತ್ತೊಂದು ಸಂದೇಶವನ್ನು ಆಲಿಸುವುದಕ್ಕೆ ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ. ನೀವು ನಮ್ಮ ಹಿಂದಿನ ಒಂದು ವಿಡಿಯೋವನ್ನು ನೋಡಿದ್ದಿಲ್ಲವಾಗಿದ್ದರೆ ದಯವಿಟ್ಟು ಆ ಹಿಂದಿನ ವಿಡಿಯೋವನ್ನು, ಸಂದೇಶವನ್ನು ನೀವು ಕೇಳಬೇಕಾಗಿ ನಾನು ಪ್ರೀತಿಯಿಂದ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಿಂದೆ ನಾವು ಗಮನಿಸಿದಂಥ ಒಂದು ಸಂದೇಶ, ಕ್ರಿಸ್ತ ಜಯಂತಿಯ ಕುರಿತಾಗಿ ಆಲಿಸಿದಂಥ ಒಂದು ಸಂದೇಶ, ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಹೇಳಲ್ಪಟ್ಟಂಥ ವಾಗ್ದಾನಗಳು ಮತ್ತು ಪ್ರವಾದನೆಗಳ ಕುರಿತಾಗಿ ನಾವು ಆಲಿಸಿದ್ದೇವೆ. ಈ ದಿನ ಯೇಸು ಕ್ರಿಸ್ತನ ಜನನದ ಕುರಿತು, ಯೇಸು ಕ್ರಿಸ್ತನ ಜನನವಾದ ನಂತರ ಮತ್ತು ಯೇಸು ಕ್ರಿಸ್ತನ ಜನನಕ್ಕಿಂತ ಮುಂಚಿತವಾಗಿ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಯಾರ್ಯಾರಿಗೆ ತಿಳಿಸಲ್ಪಟ್ಟಿತು. ಇನ್ನೊಂದು ಸಾರಿ ಹೇಳ್ತೇನೆ, ಲೋಕ ರಕ್ಷಕನಾದ ಯೇಸು ಕ್ರಿಸ್ತನ ಜನನದ ಕುರಿತು, ಯೇಸು ಕ್ರಿಸ್ತನ ಜನನದ ನಂತರ ಮತ್ತು ಜನನಕ್ಕಿಂತ ಮುಂಚಿತವಾಗಿ ಯಾರ್ಯಾರಿಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ ಈ ದಿನ ನಾವು ಗಮನಿಸೋಣ. ಬನ್ನಿ, ಮೊದಲನೇದಾಗಿ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಶುಭ ಸಂದೇಶವು ಯಾರಿಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುವುದಾದರೆ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾನು ನಿಮಗೋಸ್ಕರ ಓದುತ್ತೇನೆ, ಆಲಿಸಿ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು. ಇಲ್ಲಿ ನಾವು ನೋಡುತ್ತೇವೆ, ಲೋಕ ರಕ್ಷಕನಾದ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಅಥವಾ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನ ಶುಭ ಸಂದೇಶವು ಪ್ರಥಮವಾಗಿ ಯಾರಿಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ ನೋಡುವಾಗ ಕುರುಬರಿಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. ಮೊದಲನೇದಾಗಿ ಯೇಸು ಕ್ರಿಸ್ತನ ಜನನದ ಒಂದು ಶುಭ ಸಂದೇಶವು ಯಾರಿಗೆ ತಿಳಿಸಲ್ಪಟ್ಟಿತಂದರೆ ಕುರುಬರಿಗೆ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಮತ್ತು ನಂತರ ಕುರುಬರ ನಂತರ ಯಾರಿಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುವುದಾದರೆ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನ ನಾನು ಓದುತ್ತೇನೆ, ಆಲಿಸಿ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು. ದೇವರಿಗೆ ಮಹಿಮೆ ಉಂಟಾಗಲಿ. ಮೂಡಣ ದೇಶದ ಜೋಯಿಸರಿಗೆ ಕರ್ತನಾದ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ತಿಳಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. ಇವರಿಗಿಂತ ಮುಂಚಿತವಾಗಿ ಯಾರಿಗೆ ತಿಳಿಸಲ್ಪಟ್ಟಿತು? ಇದು ಯೇಸು ಕ್ರಿಸ್ತನ ಜನನದ ನಂತರ, ಯೇಸು ಕ್ರಿಸ್ತನ ಜನನದ ನಂತರ ಇವರಿಗಿಂತ ಮುಂಚಿತವಾಗಿ ಯಾರಿಗೆ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ತಿಳಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುವುದಾದರೆ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 25, 26, 27, 28 ಈ 4 ವಚನಗಳಲ್ಲಿ ದೇವ ಭಕ್ತನಾದ ಪವಿತ್ರಾತ್ಮ ಪ್ರೇರಣೆಯಿಂದ ತುಂಬಲ್ಪಟ್ಟಂತಹ ಸಿಮಿಯೋನನಿಗೆ ದೇವರ ಪವಿತ್ರಾತ್ಮನ ಮೂಲಕವಾಗಿ ನಾನು ನೇಮಿಸುವ ರಕ್ಷಕನನ್ನು ಅಥವಾ ಮೆಸ್ಸಿಯನನ್ನು ನೀನು ಕಣ್ಣಾರೆ ನೋಡುವವರೆಗೂ ಮರಣವನ್ನು ಅನುಭವಿಸುವುದಿಲ್ಲ ಎಂಬುದಾಗಿ ಪವಿತ್ರಾತ್ಮನ ಮೂಲಕವಾಗಿ ದೈವೋಕ್ತಿ ಉಂಟಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಈ 4 ವಚನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಜನನವಾದ 8ನೆಯ ದಿನದಲ್ಲಿ ಧರ್ಮಶಾಸ್ತ್ರದ ಪದ್ಧತಿಯ ಪ್ರಕಾರವಾಗಿ ಯೇಸಪ್ಪ ಮತ್ತು ಮರಿಯಳು ಯೆರೂಸಲೇಮಿನ ದೇವಾಲಯಕ್ಕೆ ಆ ಮಗುವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಹೋದಾಗ ಈ ಸಿಮಿಯೋನನು ಪವಿತ್ರಾತ್ಮನ ಪ್ರೇರಣೆಯಿಂದ ಬಂದು ಆ ಮಗುವನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು, ನಾನು ನೇಮಿಸುವ ರಕ್ಷಕನನ್ನು ಅಥವಾ ಮೆಸ್ಸಿಯನನ್ನು ನೀನು ಕಣ್ಣಾರೆ ಕಾಣುವವರೆಗೂ ಎಂಬ ಈ ಒಂದು ದೈವೋಕ್ತಿ ಅವನು ನೋಡಿದಾಗ ನೆರವೇರಿತು ಎಂಬುದಾಗಿ ನಾವು ನೋಡುತ್ತೇವೆ. ಕುರುಬರು ಮತ್ತು ಜೋಯಿಸರು ಇವರಿಗಿಂತ ಮುಂಚಿತವಾಗಿ ಯಾರಿಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುವುದಾದರೆ, ಪವಿತ್ರಾತ್ಮ ಪ್ರೇರಣೆಯಿಂದ ಇದ್ದ ಭಕ್ತನಾದ ಸಿಮಿಯೋನನಿಗೆ ಎಂಬುದಾಗಿ. ಈ ಸಿಮಿಯೋನನಿಗೆ ಯೇಸು ಕ್ರಿಸ್ತನ ಜನನಕ್ಕಿಂತ ಮುಂಚಿತವಾಗಿ ಪವಿತ್ರಾತ್ಮನಿಂದ ದೈವೋಕ್ತಿ ಉಂಟಾಗಿತ್ತು ಅಥವಾ ಯೇಸು ಕ್ರಿಸ್ತನ ಜನನದ ನಂತರ ಉಂಟಾಗಿತ್ತು, ಅದು ಖಚಿತಪಡಿಸುವುದಕ್ಕೆ ಆಗುವುದಿಲ್ಲ. ಆದರೆ ಒಟ್ಟಿನಲ್ಲಿ
ಈ ಶುಭ ಸಂದೇಶ ಸಿಮೆಯೋನನಿಗೆ ಕೂಡ ಉಂಟಾಯಿತು ಅಥವಾ ತಿಳಿದು ಬಂತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಲೋಕ ರಕ್ಷಕನಾದ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಆತನಿಗೂ ಕೂಡ ತಿಳಿದು ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಅದೇ ರೀತಿಯಲ್ಲಿ ಇವರಿಗಿಂತ ಮುಂಚಿತವಾಗಿ ಕುರುಬರಿಗಿಂತ, ಜೋಯಿಸರಿಗಿಂತ, ಸಿಮೆಯೋನನಿಗಿಂತ ಮುಂಚಿತವಾಗಿ ಯಾರಿಗೆ ತಿಳಿಸಲ್ಪಟ್ಟಿತು? ಸೊ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಲೂಕನ ಬರೆದ ಸುವಾರ್ತೆಯ 1ನೇ ಅಧ್ಯಾಯ 26ರಿಂದ 31 ವಚನಗಳಲ್ಲಿ ಮತ್ತು ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಯಾರಿಗೆ ಈ ಕುರುಬರಿಗಿಂತ, ಜೋಯಿಸರಿಗಿಂತ, ಸಿಮೆಯೋನನಿಗಿಂತ ಮುಂಚಿತವಾಗಿ ತಿಳಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುವುದಾದರೆ ಕರ್ತನ ತಾಯಿಯಾದ ಮರಿಯಳಿಗೆ ಮತ್ತು ಯೋಸೇಫನಿಗೆ ತಿಳಿಸಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಜನನದಕ್ಕಿಂತ ಮುಂಚಿತವಾಗಿ, ಜನನದ ನಂತರ ಕುರುಬರಿಗೆ, ಜೋಯಿಸರಿಗೆ, ಸಿಮೆಯೋನನಿಗೆ ತಿಳಿಸಲ್ಪಟ್ಟಿತು. ಜನನಕ್ಕಿಂತ ಮುಂಚಿತವಾಗಿ ಮರಿಯಳಿಗೆ, ಯೋಸೇಫನಿಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. ಇದು ಮಾತ್ರವಲ್ಲ, ಇವರಿಗಿಂತ ಮುಂಚಿತವಾಗಿ ಯಾರಿಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುವುದಾದರೆ ಇಸ್ರಾಯೇಲ್ಯರ ಅರಸನಾದ ದಾವೀದನಿಗೆ. ದಾವೀದನು ಪವಿತ್ರಾತ್ಮನ ಪ್ರೇರಣೆಯಿಂದ ದೈವೋಕ್ತಿಯನ್ನು ನುಡಿದನು ಅಥವಾ ದೈವೋಕ್ತಿ ಅವನಿಗೆ ಉಂಟಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅರಸನಾದ ದಾವೀದನು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಪ್ರವಾದಿಸಿರುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಮಾತ್ರವಲ್ಲ, ಮೋಶೆಯ ಧರ್ಮಶಾಸ್ತ್ರ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥದಲ್ಲಿ, ಹಳೆ ಒಡಂಬಡಿಕೆಯ ಮೋಶೆಯ ಧರ್ಮಶಾಸ್ತ್ರ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಜನನದ ಕುರಿತು, ಆತನ ಜೀವನ, ಬೋಧನೆ, ಆತನ ಶ್ರಮ, ಮರಣ, ಆತನ ಉಣಲ್ಪಡುವಿಕೆ ಮತ್ತು ಪುನರುತ್ಥಾನದ ಕುರಿತಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ, ಅಂದರೆ ಆದಿಕಾಂಡದಿಂದ ಮಲಾಕಿ ಪುಸ್ತಕದವರೆಗೂ ಅನೇಕ ಪ್ರವಾದಿಗಳು ಪ್ರವಾದಿಸಿರುವುದನ್ನು ನಾವು ನೋಡುವವರಾಗಿದ್ದೇವೆ. ಸೊ ಈ ದಿನ ನನಗಾಗಿ, ನಿನಗಾಗಿ ಈ ಭೂಮಿಗೆ ಮನುಷ್ಯನಾಗಿ ಬಂದ ಸೃಷ್ಟಿಕರ್ತನಾದ ದೇವರ ಕುರಿತಾಗಿ, ದೇವರ ಜನನದ ಕುರಿತಾಗಿ, ದೇವರ ಜನನಕ್ಕಿಂತ ಮುಂಚಿತವಾಗಿ ಜನನದ ನಂತರ ಯಾರ್ಯಾರಿಗೆ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡಿದ್ದೇವೆ, ಆಲಿಸಿದ್ದೇವೆ. ಸೊ ದೇವಾದಿ ದೇವನಾಗಿರುವ ದೇವರು ಈ ವಚನಗಳ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಿ ಹೀಗಾಗುವಂತೆ ಕೃಪೆ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಸುವ ದೇವರೇ, ಈ ಒಳ್ಳೆಯ ದಿನದಲ್ಲಿ ಕರ್ತನೆ, ನಿನ್ನ ಒಂದು ಜನನದ ಕುರಿತಾಗಿ, ಜನನದ ನಂತರ ಮತ್ತು ಜನನಕ್ಕಿಂತ ಮುಂಚಿತವಾಗಿ ಯಾರ್ಯಾರಿಗೆ ಕರ್ತನೆ ನಿನ್ನ ಕುರಿತು ತಿಳಿಸಲ್ಪಟ್ಟಿತು ಎಂಬುದಾಗಿ ಇದುವರೆಗೂ ನಾವು ಕರ್ತನೆ ನಿನ್ನ ವಾಕ್ಯದ ಮೂಲಕವಾಗಿ ಗಮನಿಸಿದ್ದೇವೆ, ಆಲಿಸಿದ್ದೇವೆ, ಕಂಡುಕೊಂಡಿದ್ದೇವೆ. ದೇವರೇ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯಗಳಲ್ಲಿ ಕರ್ತನೆ ನಾವು ಬೆಳೆಯುವಂತೆ, ಅಭಿವೃದ್ಧಿಯಾಗುವಂತೆ ನೀನು ಒಬ್ಬೊಬ್ಬರಿಗೆ ಕೃಪೆಯನ್ನು ದಯಪಾಲಿಸು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಹೌದು ದೇವರೇ, ನೀನು ನಮಗಾಗಿ ಕರ್ತನೆ, ನಮ್ಮ ಪಾಪಗಳಿಗಾಗಿ ಈ ಲೋಕದಲ್ಲಿ ಮಾನವನಾಗಿ ಜನಿಸಿದಿ. ಈ ಶುಭ ಸಂದೇಶವು ಮೊದಲನೇದಾಗಿ ಕುರುಬರಿಗೆ ತಿಳಿಸಲ್ಪಟ್ಟಿತು, ಜೋಯಿಸರಿಗೆ ತಿಳಿಸಲ್ಪಟ್ಟಿತು, ಮರಿಯಳಿಗೆ, ಯೋಸೇಫನಿಗೆ ತಿಳಿಸಲ್ಪಟ್ಟಿತು. ಪವಿತ್ರಾತ್ಮ ಪ್ರೇರಣೆಯಿಂದಿದ್ದ ದೇವ ಭಕ್ತನಾದ ಸಿಮೆಯೋನನಿಗೆ ಪವಿತ್ರಾತ್ಮನ ಮೂಲಕವಾಗಿ ದೈವೋಕ್ತಿ ಉಂಟಾಯಿತು. ಮತ್ತು ಅರಸನಾದ ದಾವೀದನು ಮತ್ತು ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಆದಿಕಾಂಡದಿಂದ ಮಲಾಕಿ ಪುಸ್ತಕದವರೆಗಿರುವಂಥ ಎಲ್ಲ ಪ್ರವಾದಿಗಳು ಕರ್ತನೆ ನಿನ್ನ ಜನನದ ಕುರಿತು, ಜೀವನದ ಕುರಿತು, ನಿನ್ನ ಬೋಧನೆಯ ಕುರಿತು, ಕರ್ತನೆ ನಿನ್ನ ಶ್ರಮ, ಮರಣ, ಹೂಣಲ್ಪಡುವಿಕೆ ಮತ್ತು ಪುನರುತ್ಥಾನದ ಕುರಿತು ಪ್ರವಾದಿಸಿದರು ಎಂಬುದಾಗಿ ನೋಡುತ್ತೇವೆ. ಸ್ವಾಮಿ ಕರ್ತನೆ, ನೀನು ನಮಗಾಗಿ ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ರಕ್ಷಕನಾಗಿರುವ ದೇವರೇ, ನಮ್ಮ ಜೀವಿತಗಳನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇವೆ. ಕುಂಬಾರನ ಹಾಗೆ ನಮ್ಮ ಜೀವಿತಗಳನ್ನು ರೂಪಿಸಿ ಆಶೀರ್ವದಿಸಿ ನಡೆಸಿ ಎಂಬುದಾಗಿ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವೆ ನಿನ್ನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಸೊ ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.